ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿ ದೋಸೆ, ಗೋಧಿ ದೋಸೆ ಮಾಡುತ್ತಿದ್ದೇನೆ. ಸೂಪರ್ ಆಗಿರ್ತದೆ, ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಬೆಳಿಗ್ಗೆ ಏನು ತಿಂಡಿ ಮಾಡೋದಪ್ಪ ಅಂತ ನಾವು ಯೋಚನೆ ಮಾಡ್ತಿರುವಾಗ ಗೋಧಿ ಇದ್ದರೆ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ. ಹಾಗೆ ಎಲ್ಲರೂ ಇಷ್ಟಪಟ್ಟು ಒಂದು ತಿಂತಾರೆ ನೋಡಿ. ಹಾಗೆ ಸ್ವೀಟ್ ಹಾಕಿದ್ದೇನೆ, ಸಿಹಿ ಇರ್ತದೆ, ತುಪ್ಪದ ಜೊತೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಆದರೆ ತುಂಬ ಹೆಲ್ದಿ ಅಲ್ವಾ, ಫೈಬರ್ ಅಂಶ ತುಂಬ ರಿಚ್ ಆಗಿದೆ ಗೋಧಿಯಲ್ಲಿ. ಹಾಗಾಗಿ ನಾನು ಇಡೀ ಗೋಧಿಯಲ್ಲಿ ಮಾಡಿದ್ದಲ್ವ, ಹಾಗಾಗಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಏನು ನೆನೆಸ್ಬೇಕಂತ ಇಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಗೋಧಿ ದೋಸೆ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಗೋಧಿಗೆ ತಗೊಂಡಿದ್ದೇನೆ ನೋಡಿ, ಇಡೀ ಗೋಧಿ ತಗೊಂಡಿದ್ದೇನೆ, ಹೋಲ್ ವೀಟ್ಸ್ ತಗೊಂಡಿದ್ದೇನೆ ನೋಡಿ. ಇದು ನಾನು 200 ಗ್ರಾಮ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಆಯಿತಾ? ಇದನ್ನು ನಾನು ವಾಶ್ ಮಾಡ್ತೇನೆ. ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ನೋಡಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಯ್ತಾ, ಒಂದು 3-4 ಸರಿ ತೊಳಿಬೇಕಾಗ್ತದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಏನು ನೆನೆಸ್ಬೇಕಂತ ಎಂತ ಇಲ್ಲ ಫ್ರೆಂಡ್ಸ್, ಇದು ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಓಕೆ ಫ್ರೆಂಡ್ಸ್, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಒಂದು ಬೌಲ್ ಕಾಯಿ ತುರಿ ತಗೊಂಡಿದ್ದೇನೆ ನೋಡಿ. ಒಂದು ಬೌಲ್ ತಗೊಂಡಿದ್ದೇನೆ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗ್ತದೆ. ಇದು ದೊಡ್ಡ ಬೌಲು. ನಾನು 200 ಗ್ರಾಮ್ ಗೋಧಿ ತಗೊಂಡಿದ್ದೇನೆ. ಇದು ಸ್ವಲ್ಪ ಜಾಸ್ತಿನೇ ಇದೆ ಕಾಯಿ ತುರಿ. ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರ್ತದೆ. ಕಾಯಿ ಯಾವುದಕ್ಕೆ, ತೆಂಗಿನಕಾಯಿ ಯಾವುದಕ್ಕೂ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗೇ ಇರ್ತದಲ್ವಾ. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ. ಇದು ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿತಾ. ತುಂಬ ಏನು ಅಂದರೆ ತಿನ್ನುವವರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಹಾಕ್ತೇನೆ, ಬೇಕಿದ್ದರೆ ಆಮೇಲೆ ಸೇರಿಸ್ಕೊಳ್ಬೋದು. ನಾನೊಂದು 3 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ತೇನೆ. ಎಲ್ಲವನ್ನು ಮತ್ತೆ ನೋಡ್ಕೊಂಡು ಹಾಕಿದ್ರೆ ಆಯಿತು ಫ್ರೆಂಡ್ಸ್. ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ, ವಾಟರ್ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಬೇಕು. ತುಂಬ ನೈಸ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ತರಿದ್ರೂ ಓಕೆ. ನಾನು ರುಬ್ಕೊಂಡು ಬರ್ತೇನೆ, ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್. ನೋಡಿ, ರುಬ್ಕೊಂಡು ಬಂದಾಗಿದೆ ನೋಡಿ. ಹೀಗೆ ಆಗಬೇಕು, ತುಂಬ ನೈಸ್ ಆಗೋದಿಲ್ಲ ಇದು, ಸ್ವಲ್ಪ ತರಿ ಇರ್ತದೆ. ಹಾಗಿದ್ರೆ ತೊಂದರೆ ಇಲ್ಲ ಆಯಿತಾ. ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್, ಇದು ನೋಡಿ ಇಷ್ಟು ಗಟ್ಟಿ ಇದೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೇನೆ. ನಾನು ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕ್ತೇನೆ. ತುಂಬ ನೀರು ಕೂಡ ಇರಬಾರ್ದು. ನಾವು ಉದ್ದಿನ ದೋಸೆ ಮಾಡ್ತೇವಲ್ವ, ಆ ಥರ ಹದದಲ್ಲಿ ಇರಬೇಕಾಯ್ತಾ. ನೋಡಿ, ಇಷ್ಟೇ ಇರಬೇಕು. ನಾನು ಉಪ್ಪು ಹಾಗೆ ಬೆಲ್ಲ ಎಲ್ಲ ಕರೆಕ್ಟ್ ಹಾಕಿದ್ದೇನೆ, ಇನ್ನು ಸೇರಿಸ್ಲಿಕ್ಕಿಲ್ಲ. ನೀವು ಕೂಡ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದಿಷ್ಟು ಸಾಕಾಯ್ತಾ. ಈಗ ನಾವು ದೋಸೆ ಶುರು ಮಾಡಲಿಕ್ಕೆ ಫ್ರೆಂಡ್ಸ್. ನೋಡಿ, ಒಂದು ತವ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಗೀ ಹಚ್ತೇನೆ. ಆಯಿಲ್ ಆದರೂ ಹಚ್ಬೋದು, ಗೀ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಈಗ ಒಂದು ಸ್ಪೂನ್ ಹಿಟ್ಟು ಹಾಕ್ತೇನೆ. ತುಂಬ ಸ್ಪ್ರೆಡ್ ಮಾಡೋದು ಬೇಡ, ಇಷ್ಟೇ ಸಾಕಾಯ್ತಾ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ದೋಸೆ ಬೆಂದಾಗಿದೆ. ಈಗ ಸ್ವಲ್ಪ ತುಪ್ಪ ಹಚ್ತೇನೆ. ಇದು 2 ಕಡೆನೂ ಬೇಯಿಸ್ಬೋದು, ಒಂದೇ ಕಡೆನೂ ಸಾಕಾಗ್ತದೆ. 2 ಕಡೆ ಬೇಯಿಸೋದ್ರಿಂದ ಅದು ಬ್ರೌನ್ ಸ್ಪಾಟ್ಸ್ ಬಂದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ನೋಡಿ, ಹೀಗೆ ಬರಬೇಕು ಬ್ರೌನ್ ಆಗಿ, ಆಗ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ.
ಓಕೆ, ನೋಡಿ ಸೂಪರ್ ಆಗಿರ್ತದೆ. ಈ ಥರ ಬರಬೇಕು ಫ್ರೆಂಡ್ಸ್, ಆಯಿತಾ? ಬ್ರೌನ್ ಸ್ಪಾಟ್ ಬರಬೇಕು. ನೋಡಿ, ಈಸಿಯಾಗಿ ಮಾಡುವಂಥ ಗೋಧಿ ದೋಸೆ ನೋಡಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ತುಪ್ಪ ಹಾಕಿ ತಿಂದರೆ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ, ಮಜಾ ಕೊಡ್ತದೆ ಗೊತ್ತುಂಟಾ. ಓಕೆ ಫ್ರೆಂಡ್ಸ್, ಇನ್ನೊಂದು ದೋಸೆ ಹಾಕ್ತೇನೆ. ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ. ಈ ದೋಸೆ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ. ಓಕೆ ಫ್ರೆಂಡ್ಸ್, ಇದು ಕೂಡ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ ನೋಡಿ. ನೋಡಿ, ಕಲರ್ ನೋಡುವಾಗಲೇ ತಿನ್ನು ಅನಿಸ್ತಾ ಇದೆ ನೋಡಿ. ಓಕೆ, ನಾನು ಎಲ್ಲ ದೋಸೆಯನ್ನು ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ದೋಸೆ ಎಲ್ಲ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನಾನು ಸ್ಟವ್ ಆಫ್ ಮಾಡಿದ್ದೇನೆ, ಸರ್ವ್ ಮಾಡ್ತೇನೆ ಫ್ರೆಂಡ್ಸ್.